ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆಯಲ್ಲಿ ಬೀದರ್ನಲ್ಲೂ ಕೂಡ ವಾಣಿಜ್ಯ ಹಾಗೂ ಗೃಹ ಬಳಕೆ ಸಿಲಿಂಡರ್ ಕೊರತೆ ಉಂಟಾಗಿದೆ. ಔಟ್ ಆಫ್ ಸ್ಟಾಕ್ ಬೋರ್ಡ್ ಹಾಕಿ ಏಜೆನ್ಸಿಗಳು ಕಳ್ಳಾಟ ಆಡ್ತಿದ್ದಾರಂತೆ. ಗ್ಯಾಸ್ ಇದ್ರೂ ಔಟ್ ಆಫ್ ಸ್ಟಾಕ್ ಅನ್ನೋ ಬೋರ್ಡ್ ಅಂಟಿಸಿದ್ದಾರೆ. ಸಿಲಿಂಡರ್ ಇದ್ರೂ ಕೊಡ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೌಬಾದ್ ಬಳಿಯ HP ಗ್ಯಾಸ್ ಏಜೆನ್ಸಿಯಲ್ಲಿ ಅಕ್ರಮ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಬೋರ್ಡ್ ಮಾಯ. ನೋಡಿ ದೃಶ್ಯದಲ್ಲಿ ಔಟ್ ಆಫ್ ಸ್ಟಾಕ್ ಅನ್ನೋ ಬೋರ್ಡ್ ಇದೆ ಏಜೆನ್ಸಿಯ ಮುಂದೆ. ಆದರೆ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿನಿಧಿ ಎಂಟ್ರಿ ಆಗ್ತಾರೋ ಆಗ ಅವರ ಕಳ್ಳಾಟ ಬಯಲಾಗತ್ತೆ. ಆ ಬೋರ್ಡನ್ನೇ ತೆಗೆದು ಹಾಕಿದ್ದಾರೆ. ಬೀದರ್ ನಗರದ ನೌಬಾದ್ ಬಳಿ ಇರ್ತಕ್ಕಂಥ ಒಂದು HP ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಗ್ರಾಹಕರು ತಮ್ಮ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಇಲ್ಲಿ ಸಾಲುಗಟ್ಟಿ ಕೂಡ ನಿಂತ್ಕೊಂಡಿರ್ತಕ್ಕಂಥ ಸಾಕಷ್ಟು ವಯೋವೃದ್ಧರು, ಮಹಿಳೆಯರು, ಯುವಕರು ಸೇರಿದಂತೆ ಹಲವು ಜನರು ಗ್ಯಾಸ್ ಪಡೆಯಲು ಕೂಡ ಈಗ ಪರದಾಟ ಅನುಭವಿಸುವಂಥ ಒಂದು ದುಸ್ಥಿತಿ ಈ ಬೀದರ್ ಜಿಲ್ಲೆಯಲ್ಲಿ ಉಂಟಾಗಿರ್ತಕ್ಕಂಥದ್ದು. ಯಾಕಂದರೆ ಹಲವು ಗ್ರಾಮಗಳಲ್ಲಿ ಸಾಕಷ್ಟು ಕೂಡ ಗ್ಯಾಸ್ಗಾಗಿ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಂತರೂ ಸಹ ಜನರಿಗೆ ಸಮರ್ಪಕವಾಗಿ ಗ್ಯಾಸ್ ಬುಕ್ ಮಾಡಿ 1 ವಾರ 15 ದಿನ ಕಳೆದರೂ ಸಹ ಗ್ಯಾಸ್ ಸಿಗದಂಥ ಪರಿಸ್ಥಿತಿ ಇರ್ತಕ್ಕಂಥ ಕಳೆದ 1 ವಾರದಿಂದ 15 ದಿನದ ಹಿಂದೆ ಬುಕ್ ಮಾಡಿದರೂ ಸಹ ಇಲ್ಲಿ ಜನರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದಾಗಿ ಗ್ಯಾಸ್ಗಾಗಿ ಜನ ಪರದಾಟ ಅನುಭವಿಸುವಂತಾಗಿದೆ. ಇದರಲ್ಲಿ ಕೂಡ ನೋ ಸ್ಟಾಕ್ ಬೋರ್ಡ್ ಅಂತೇಳಿ ಈಗಾಗಲೇ ಈ ಒಂದು ಗ್ಯಾಸ್ ಏಜೆನ್ಸಿಯವರು ಬೋರ್ಡನ್ನು ಕೂಡ ಹಾಕಿದರು. ಯಾವಾಗ ಸುವರ್ಣ ನ್ಯೂಸ್ ಈ ಸ್ಥಳಕ್ಕೆ ಬಂದು ವರದಿ ಮಾಡೋದಕ್ಕೆ ಆರಂಭ ಮಾಡಿತು ಆಗ ಆ ನೋ ಸ್ಟಾಕ್ ಬೋರ್ಡನ್ನು ಕೂಡ ಈಗ ಕಿತ್ತಿ ಬಿಸಾಕಿರ್ತಕ್ಕಂಥದ್ದು. ಇದರಿಂದಾಗಿ ಗ್ರಾಹಕರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವೂ ಕೂಡ ಕೆಲವೊಂದಿಷ್ಟು ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಎಂಬ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಈಗಾಗಲೇ ಬಾಲ್ಕಿಯಲ್ಲಿ ಸಹ ಆಹಾರ ಇಲಾಖೆ ಅಧಿಕಾರಿಗಳು ಜೊತೆಗೆ ಗ್ರಾಹಕರ ನಡುವೆ ಸಾಕಷ್ಟು ಕೂಡ ಮಾತಿಗೆ ಮಾತು ಬೆಳೆದು ಸಾಕಷ್ಟು ವಾಗ್ವಾದ ಕೂಡ ಆಗಿತ್ತು. ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಔಟ್ ಆಫ್ ಸ್ಟಾಕ್ ಅಂತೇಳಿ ಇದೇ ಒಂದು ಏಜೆನ್ಸಿಯವರು ಈ ಒಂದು ಏಜೆನ್ಸಿಯ ಒಂದು ಗ್ಲಾಸ್ ಮೇಲೆ ಅಂಟಿಸಲಾಗಿತ್ತು. ಯಾವಾಗ ಸುವರ್ಣ ನ್ಯೂಸ್ ಇಲ್ಲಿ ಈ ಒಂದು ವರದಿ ಮಾಡಲು ಆರಂಭ ಮಾಡಿತು ಆಗ ಅವರು ಔಟ್ ಆಫ್ ಸ್ಟಾಕ್ ಎಂಬ ಒಂದು ಈ ಬರೆದಿರ್ತಕ್ಕಂಥ ಬೋರ್ಡನ್ನು ಕಿತ್ತಿ ಈಗ ಕೆಳಗಡೆ ಬಿಸಾಕಿದ್ದಾರೆ. ಇದರಿಂದಾಗಿ ಏನೋ ಏಜೆನ್ಸಿಯವರ ಕಳ್ಳಾಟ, ಗ್ರಾಹಕರಿಗೆ ದಿನಲೂ 1 ದಿನ 2 ದಿನ ಕಳೆದರೂ ಸಹ ಗ್ಯಾಸ್ ಸಿಗ್ತಾಯಿಲ್ಲ. ಈ ರೀತಿಯಾಗಿ ಗ್ಯಾಸ್ ಇದ್ದರೂ ಸಹ ಸಾಕಷ್ಟು ಗ್ಯಾಸ್ಗಳು ಈ ಒಂದು ಏಜೆನ್ಸಿ ಬಳಿ ಇವೆ. ಆದರೆ ಗ್ಯಾಸ್ ಇದ್ದರೂ ಸಹ ಔಟ್ ಆಫ್ ಸ್ಟಾಕ್ ಅಂತೇಳಿ ಈಗ ಬೋರ್ಡ್ ಹಾಕಿ ಇಲ್ಲಿ ಬಂದಿರತಕ್ಕಂಥ ಗ್ರಾಹಕರ ಕಣ್ಣಿಗೆ ಮಣ್ಣು ಎರಿಸ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಏಜೆನ್ಸಿಯವರು ಮಾಡ್ತಾ ಇದ್ದಾರೆ ಎಂಬ ಅನುಮಾನ ಕೂಡ ಬರ್ತದೆ. ಇದು ಸರ್ಕಾರಕ್ಕೂ ಕೂಡ ದೊಡ್ಡ ಮುಜುಗರ ಆಗ್ತಕ್ಕಂಥ ವಿಚಾರ. ಯಾಕಂದರೆ ಸರ್ಕಾರ ಗ್ರಾಹಕರಿಗೆ ಯಾವುದೇ ರೀತಿಯಿಂದ ಗ್ಯಾಸ್ಗಳ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದರೆ ಔಟ್ ಆಫ್ ಸ್ಟಾಕ್ ಅಂತೇಳಿ ಕೆಲವು ಏಜೆನ್ಸಿಯವರು ಈ ರೀತಿಯಾಗಿ ಬೋರ್ಡ್ಗಳನ್ನು ಹಾಕ್ಕೊಂಡು ಜನರ ಕಣ್ಣಿಗೆ ಮಣ್ಣೆರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಈ ಔಟ್ ಆಫ್ ಸ್ಟಾಕ್ ಅಂತಕ್ಕಂಥ ಒಂದು ನಾಟಕ ಆಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಹಗಲು ದೊರಡೆಯ ದಂಧೆ ಬೀದರ್ ಜಿಲ್ಲೆಯ ಹಲವು ಏಜೆನ್ಸಿಗಳಲ್ಲಿ ಮುಂದುವರೆದಿರ್ತಕ್ಕಂಥ. ಹಾಗಾಗಿ ಸರ್ಕಾರ ಏನು ಸಮರ್ಪಕವಾಗಿ ಜನರಿಗೆ ಗೃಹ ಬಳಕೆಯ ಗ್ಯಾಸ್ಗಳನ್ನು ಪೂರೈಕೆ ಮಾಡಲಾಗ್ತದೆ ಅಂತ ಹೇಳಿದ್ರು ಸಹ ಕೆಲ ಏಜೆನ್ಸಿಗಳು ಈ ರೀತಿಯ ಔಟ್ ಆಫ್ ಸ್ಟಾಕ್ ಅಂತೇಳಿ ಜನರ ಒಂದು ಗ್ಯಾಸ್ ಸಿಲಿಂಡ್ರನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಎಂಬ ಅನುಮಾನ ಕೂಡ ಈಗ ಮೂಡ್ತಾ ಇರ್ತಕ್ಕಂಥ. ಹಾಗಾಗಿ ಸರ್ಕಾರ ಇಂಥ ಏಜೆನ್ಸಿಗಳ ವಿರುದ್ಧ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕು. ಜನರಿಗೆ ಸಮರ್ಪಕವಾಗಿರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.